ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ಅಂತಂದರೆ ತುಂಬ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಬೇಜಾರು ಹೋಗ್ಸೋಕ್ಕೆ ನಾನು ಏನು ಮಾಡಿದೆ, ಬ್ಲೌಸ್ ಸ್ಟಿಚ್ ಮಾಡೋದನ್ನ ಇಲ್ವಾ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಬೆಳಿಗ್ಗೆನೇ ಅಂದ್ಕೊಂಡೆ, ಯಾಕೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹೆಲ್ತ್ ಸರಿ ಇಲ್ಲ ಅನ್ನೋದ್ರಿಂದ ನನಗೆ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗ್ತಾ ಇಲ್ಲ. ಬ್ಲೌಸ್ ಕಟ್ಟಿಂಗೇ ಮಾಡಿ ಇಟ್ಕೊಂಡಿರಲಿಲ್ಲ. ಇನ್ನು ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಮಿಷಿನ್ ನೋಡಿದ್ರೂ ಸಾಕು ಬೇಜಾರಾಗ್ತಾಯಿತ್ತು. ಅಯ್ಯೋ ಇವತ್ತು ಅರ್ಜೆಂಟ್ ಬೇರೆ 2 ಬ್ಲೌಸ್ ಕೊಡಬೇಕು. 2 ಬ್ಲೌಸ್ ಕೊಡಬೇಕು ಅಂದರೆ ತುಂಬ ಸಣ್ಣಕ್ಕಿರೋರಾದರೆ 1 ಅವರ್ಗೆಲ್ಲ ಮುಗಿಸ್ಬಿಟ್ಟು ಬಿಡು 2 ಅವರ್ಸು ಕೊಟ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಬಟ್ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಬ್ಲೌಸ್ ಹೊಲಿಕ್ಕೇ 2 ಅವರ್ಸ್ ತೊಗೊತಾಯಿತ್ತು. ಆದರೂ ಇವತ್ತು ಕೊಡಲೇಬೇಕು, ಏನು ಮಾಡಲಪ್ಪ ಅಂದ್ಕೊಂಡು ತುಂಬ ಬೇಜಾರಲ್ಲಿದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಬೇಜಾರಾದರೆ ಬ್ಲೌಸ್ ಕೊಡಲೇಬೇಕಲ್ವ, ಇವತ್ತು ಸಾಯಂಕಾಲ ಬೇಕೇ ಅಂದ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನನಗೆ ಪೆಡಲ್ ಬೇರೆ ಒತ್ತಕ್ಕಾಯ್ತಿಲ್ಲ. ಮೋಟ್ರಲ್ಲಿ ಇಟ್ಕೊಂಡ್ರೆ ಕಾಲೆಲ್ಲ ನೋವು ಬರ್ತೈತೆ, ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಯ್ತಾ ಇಲ್ಲ, ನಡನೋವು ಬರ್ತೈತೆ. 2 ಬ್ಲೌಸ್ ಕೊಡಬೇಕು, ಏನು ಮಾಡಲಿ ಅಂತ ತುಂಬ ಹೊತ್ತು ಯೋಚನೆ ಮಾಡ್ತಾ ಕೂತ್ಕೊಂಡೆ. ಹಾಗೆ ಮನೆ ಕೆಲಸನೂ ಮಾಡಿಲ್ಲ, ಪಾತ್ರೆ ತೊಳೆದಿಲ್ಲ, ಕಸ ಗುಡಿಸಿಲ್ಲ, ಏನೂ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಕೆಲಸ ಕಳಿಸ್ಬಿಟ್ಟು ನನ್ನ ಮಗನ ಕಾನ್ವೆಂಟ್ ಕಳಿಸ್ಬಿಟ್ಟು ಮಲ್ಕೊಂಡೆ. ನಾನು ತಿಂಡಿನೂ ತಿಂದಿಲ್ಲ ಹುಷಾರಿಲ್ಲ ಅಂತ. ಒಂದು ಟ್ಯಾಬ್ಲೆಟ್ ತೊಗೊಂಡೆ, ಟ್ಯಾಬ್ಲೆಟ್ ಕೊಡ್ಬಿಟ್ಟು ಮಲ್ಕೊಬಿಟ್ಟೆ ಖಾಲಿ ಹೊಟ್ಟೆಗೆ. ಅಂದರೆ ನಿದ್ದೆನೂ ಬರ್ತಾಯಿಲ್ಲ, ಆ ಕಡೆ ಈ ಕಡೆ ಉಸ್ಕಾಡ್ತಾ ಇದ್ದೀನಿ. ಹಂಗೆ ಹಿಂಗೆ ಮಾಡಿ ಮಧ್ಯಾಹ್ನ 2 ಗಂಟೆ ತನಕ ಟೈಮ್ ಪಾಸ್ ಮಾಡಿದೆ. ಟೈಮ್ ಪಾಸ್ ಮಾಡಾದ್ಮೇಲೆ ನೆನಪಾಯಿತು, ಅಯ್ಯೋ ಇವ್ರಿಗೆ ಬ್ಲೌಸ್ ಕೊಡಬೇಕಲ್ಲ ಅನ್ನೋದು ನೆನಪಾಯಿತು. ಆವಾಗ ನೆನಪಾದಾಗ ಏನು ಮಾಡಿದೆ, ಎದ್ದು ಮತ್ತೆ ಊಟ ಮಾಡಿಬಿಟ್ಟು ನೋಡ್ತೀನಿ ಬ್ಲೌಸ್ ಬೇರೆ ಕಟ್ಟಿಂಗ್ ಮಾಡಬೇಕು. ಅಯ್ಯೋ ನೈಟು ಕಟ್ ಮಾಡಿ ಇಟ್ಕೊಂಡಿಲ್ಲ. ತುಂಬ ಇದೇ ಥರ ಬೋರ್ ಆಗ್ತಾ ಇತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಬೋರ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಯಿತು ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಕೊಂಡೆ. 2 ಬ್ಲೌಸ್ ಅಲ್ವಾ, 2 ಲೈನಿಂಗ್ನು ಇಟ್ಬಿಟ್ಟು ಒಟ್ಟಿಗೆ ಕಟ್ ಮಾಡ್ಕೋಬೋದು. ಅಂದರೆ ಒಂದೇ ಅಳತೆ 2 ಬ್ಲೌಸ್ ಇತ್ತು, 3 ಬ್ಲೌಸ್ ಇತ್ತು, 4 ಬ್ಲೌಸ್ ಇತ್ತು ಅಂತಂದರೆ ಒಂದೇ ಸಮಲಿ ಕಟ್ ಮಾಡ್ಕೋಬೋದು. ಯಾವ ಥರ ಅಂತಂದರೆ 4 ಲೈನಿಂಗ್ನು ಕೂಡ ಜಾಯಿಂಟ್ ಮಾಡಿಬಿಟ್ಟು ನೀವು 4 ಬ್ಲೌಸ್ ಇತ್ತು ಅಂದರೆ 4 ಲೈನಿಂಗು, 2 ಬ್ಲೌಸ್ ಇತ್ತು ಅಂದರೆ 2, 3 ಇತ್ತು ಅಂದರೆ 3 ಲೈನಿಂಗ್ಗಳನ್ನ ನೀವು ಮಾಮೂಲಿ ಒಂದ್ರ ಮೇಲೆ ಒಂದು ಇಟ್ಟು ಆನಂತರ ಕಟ್ ಮಾಡ್ಕೋಬೋದು. ಅದೇ ಥರ ನಾನು ಬಂದುಬಿಟ್ಟು 2 ಬ್ಲೌಸ್ನೂ ಕೂಡ ಕಟ್ ಮಾಡಿಕೊಂಡೆ ನೀಟಾಗಿ. ಅವ್ರದ್ದು ಅಳತೆ ಎಷ್ಟಿದೆ ತೊಗೊಂಡು, ತುಂಬ ಸ್ವಲ್ಪ ದಪ್ಪ ಇದ್ದಾರೆ ಅಲ್ವ ಅವರು, ಅದರಿಂದ ಅಳತೆ ತೊಗೊಂಡು ನೀಟಾಗೆಲ್ಲ ಕಟ್ ಮಾಡಿಕೊಂಡೆ. ಆಗ್ತಾಯಿಲ್ಲ, ಆದ್ರೂ ಏನೋ ಬೇಜಾರಲ್ಲೇ ಕಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ ಅಂತಂದರೆ ಬ್ಲೌಸ್ ಸ್ಟಿಚ್ ಮಾಡಿದೆ. ಬಾಕ್ಸ್ ಪಟ್ಟಿಗೆ ಹೊಲಿಯಕ್ಕೆ ಕೂತ್ಕೊಂಡೆ. ದಾರ ಎಲ್ಲ ಸುತ್ಕೊಂಡು ಥ್ರೆಡ್ ಎಲ್ಲ ಹಾಕ್ಕೊಂಡು ಹೊಲಿಯಕ್ಕೆ ಕೂತ್ಕೊಂಡೆ. ಬಾಕ್ಸ್ ಪಟ್ಟಿ ಸೇರಿಸ್ದೆ. ಮೊದಲೇ ಬೇಜಾರಾಗಿರೋದಕ್ಕೆ ಏನು ಮಾಡಿದೆ, ಉಲ್ಟಾ ಸೇರಿಸ್ದೆ. ಬಾಕ್ಸ್ ಪಟ್ಟಿನ ಉಲ್ಟಾ ಸೇರಿಸ್ಬಿಟ್ಟು ಅಯ್ಯೋ ಉಲ್ಟಾ ಸೇರಿಸಿದ್ನಲ್ಲಪ್ಪ ಅಂದ್ಬಿಟ್ಟು ಮತ್ತೆ ಬಿಚ್ಚಿ ಕರೆಕ್ಟಾಗಿ ಇದು ಮಾಡಿ ಆನಂತರ ಎಲ್ಲ ಸ್ಟಿಚ್ ಮಾಡಿದೆ. ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಳ್ಳೋದು ಅಂದರೆ 1 ಅವರ್ಗೆಲ್ಲ ಫಿನಿಶ್ ಆಗಿಬಿಡುತ್ತೆ. ಇದು 2 ಅವರ್ಸ್ ಆಗುತ್ತೆ. ಇವರು ತುಂಬ ದಪ್ಪ ಇರೋದ್ರಿಂದ 2 ಅವರ್ಸ್ ತೊಗೊಳುತ್ತೆ ಒಂದೊಂದು ಬ್ಲೌಸು. ಅದರಿಂದ ಏನು ಮಾಡಿ ಅದು ಸ್ವಲ್ಪ ಫಾಸ್ಟಾಗಿ ನಾನು ಹೊಲಿಯೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಒಳ್ಳೆ ಆದಷ್ಟು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಅಂದರೆ 2 ಅವರ್ಸ್ ಆಯಿತು. ಮಧ್ಯೆ ಬ್ರೇಕ್ ಬೇಕಲೇಬೇಕು, ಯಾಕಂದರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಏನಾಯಿತು, ಜಾಸ್ತಿ ಸ್ಪೀಡಾಗೂ ಹೊಲಿಯೋಕ್ಕಾಯ್ತಾ ಇರಲಿಲ್ಲ. ಕುತ್ಕೊಂಡು ನಿಧಾನಕ್ಕೆ ಹೊಲಿದೆ ನಾನು. ಒಟ್ಟಿನಲ್ಲಿ ನೀಟಾಗಿ ಹೊಲಿದೆ. ಆಮೇಲೆ ಯಾವ ಥರ ಬೋರ್ ಹೋಯ್ತು ಅನ್ನೋದಾದರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಮಿಷಿನ್ ಮೇಲೆ ಕುತ್ಕೊಳ್ಳೋ ತನಕ, ಬಟ್ಟೆ ಕಟಿಂಗ್ ಮಾಡ್ಕೊಳ್ಳೋ ತನಕ ಅಯ್ಯೋ ಬೋರ್ ಆಗ್ತಾಯಿದೆ, ನನ್ನ ಕೈಲಿ ಆಗಲ್ಲ, ಇವತ್ತು ಫೀವರ್ ಇದೆ, ನನ್ನ ಕೈಲಿ ಆಗಲ್ಲ ಅಂದ್ಕೊಂಡೇ ಕೂತ್ಕೊಂಡೆ ನಾನು. ಆದರೆ ಹೊಲಿತಾ ನನಗೆ ಹೊಲಿತೀನಿ ಬಿಡು ಅನ್ನೋಷ್ಟು ಬೇಜಾರು ಹೋಯ್ತು. ಹೊಲಿದ್ಬಿಡೋಣ, ಅವ್ರಿಗೆ ಕೊಟ್ಬಿಡೋಣ, ಕೇಳಿರೋ ಟೈಮ್ಸ್ಗೆ ಕಸ್ಟಮರು ಕೊಡಬೇಕು, ಇಲ್ಲ ಅಂತಂದರೆ ಕಸ್ಟಮರ್ ಸ್ವಲ್ಪ ಇನ್ನೊಂದು ದಿನ ಬ್ಲೌಸೇ ಕೊಡಲ್ಲ, ಕೇಳಿರೋ ಟೈಮಿಗೆ ಕೊಡಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇನು ಮಾಡಿದೆ, ಹೊಲಿತಾ ಅದು ಬೇಜಾರನ್ನು ಮೂಡೆಲ್ಲ ಹೊರಟೇ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗೇ ಹಂಗೆ ಕುತ್ಕೊಳ್ಳೋ ತನಕ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಬ್ಲೌಸ್ ಕೊಡಬೇಕು, ಹೊಲಿಬೇಕಾ, ಹುಷಾರಿಲ್ಲ, ನಮಗೆ ಹೆಲ್ತ್ ಇಶ್ಯೂ ಇದೆ, ಯಾವ ಥರ ಹೊಲಿಯೋಕ್ಕಾಗುತ್ತೆ ಅನ್ನೋ ಬೇಜಾರಾಗುತ್ತೆ. ಮಿಷಿನ್ ಮೇಲೆ ಕುತ್ಕೊಂಡು ಏನಿಲ್ಲ, ಸ್ವಲ್ಪ ಸ್ಟಿಚ್ ಮಾಡಿದೆ. ಸ್ವಲ್ಪ ಅಂದರೆ ಲೈನಿಂಗ್ಗಳು ಸೇರಿಸಿ ಬಾಕ್ಸ್ ಪಟ್ಟಿ ಅಟ್ಯಾಚ್ ಮಾಡಿಕೊಂಡೆ. ಆನಂತರ ಸ್ವಲ್ಪ ಬೇಜಾರೆಲ್ಲ ಹೋಯ್ತು. ಟಿ ವಿ ನೋಡ್ತಾನೆ ಹೊಲಿತಾ ಇರ್ತೀನಿ ನಾನು. ಆಲ್ಮೋಸ್ಟು ಸೀರಿಯಲ್ಗಳು ಹಾಕೋತೀನಿ ಜಿ ಕನ್ನಡ ಸೀರಿಯಲ್ಗಳು ಹಾಕೊಂಡು ನೋಡ್ತಾನೆ ಸ್ಟಿಚ್ ಮಾಡಿದೆ. ಆನಂತರ ನನಗೆ ಬೇಜಾರೆಲ್ಲ ಹೊರಟೋಯ್ತು. ಎಷ್ಟು ಬೇಜಾರಿತ್ತು ಮನಸ್ಸಲ್ಲಿ ಅಷ್ಟು ಬೇಜಾರೆಲ್ಲ ಹೊರಟೋಯ್ತು.
ಆಮೇಲೆ ಏನು ಮಾಡಿದೆ, ಬೇಜಾರೆಲ್ಲ ಹೋದ್ಮೇಲೆ ಸ್ವಲ್ಪ ಫಾಸ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಎಲ್ಲನೂ ಜೈಂಟ್ ಮಾಡ್ಕೊತಾ ಹೋದೆ. ಆನಂತರ ಯಾವಾಗ ಬೋರೆಲ್ಲ ಆಯಿತು, ಬೋರ್ ಹೋಯ್ತು ಅಂತ ಅನ್ನಿಸ್ತು, ಅವಾಗ ಏನು ಮಾಡಿದೆ, ಏನಪ್ಪ ಅಂದರೆ ಸ್ಟಿಚ್ ಮಾಡಿದೆ ಫಾಸ್ಟಾಗಿ. ಅದಕ್ಕೇ ಎಲ್ಲ ಏನು ಮಾಡಿ ಅಂತಂದರೆ, ಬೋರ್ ಆಯಿತು ಅಂತಂದರೆ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಪರವಾಗಿಲ್ಲ, ಅಯ್ಯೋ ಬೋರ್ ಆದರೂ ಪರವಾಗಿಲ್ಲ, ಕೊಡಲೇಬೇಕಲ್ಲ ಬ್ಲೌಸು ಅನ್ನೋ ಮನಸ್ಸಲ್ಲಿ ಕೂತ್ಕೊಳ್ಳಿ. ಅಯ್ಯೋ ಕಸ್ಟಮರ್ಗೆ ಕೊಡಬೇಕು, ಇವತ್ತು ಸ್ಟಿಚ್ ಮಾಡಲಿಲ್ಲ ಅಂತಂದರೆ ನಾಳೆ ದಿನ ಜಾಸ್ತಿ ಆಗುತ್ತೆ. ಇವತ್ತೇನಾದರೂ ಸ್ಟಿಚ್ ಮಾಡಲಿಲ್ಲ ಅಂತಂದರೆ ಇವ್ನು ಇಟ್ಕೊಂಡ್ರೆ ಮತ್ತೆ ನಾಳೆ ನಮಗೆ ಜಾಸ್ತಿ ಆಗುತ್ತೆ ಬಟ್ಟೆಗಳು. ಆವಾಗ ತುಂಬ ಎಮರ್ಜೆನ್ಸಿ ಬಂತು ಅಂದರೆ ಎಮರ್ಜೆನ್ಸಿಯಾಗಿ ಹೊಲಿಯೋಕ್ಕಾಗಲ್ಲ ನಮ್ಗಳಿಗೆ. ಯಾಕಂದರೆ ನಮಗೂ ತುಂಬ ಕೆಲಸಗಳು ಇರ್ತವೆ. ಬೇರೆ ಇವಾಗ ಅಂದರೆ ಮದುವೆಗಳು ಹೋಗಿರ್ಬೋದು, ಈ ಥರ ಫಂಕ್ಷನ್ಗಳು ತುಂಬ ಇರ್ತವೆ, ಅವಕ್ಕೆಲ್ಲ ಹೋಗ್ಬೇಕಾಗುತ್ತೆ. ಅದರಿಂದ ನಮಗೆ ಎಮರ್ಜೆನ್ಸಿಯಾಗಿ ಹೊಲಿಯೋಕ್ಕಾಗಲ್ಲ. ಆದರೂ ಪರವಾಗಿಲ್ಲ, ನಿಮಗೆ ಬೋರ್ ಆಯಿತು ಅಂತಂದರೆ ಒಂದು 10 ನಿಮಿಷ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಬೋರ್ ಹೊರಟೋಗುತ್ತೆ. ಯಾಕಂದರೆ ಅವಾಗ ನಮ್ಮ ಮನಸ್ಸಲ್ಲಿ ಫೀಲ್ ಆಗುತ್ತೆ ಏನಂತಂದರೆ, ಅಯ್ಯೋ ಕಸ್ಟಮರ್ಸ್ ಕೇಳಿದ್ದಾರೆ ಕೊಡಬೇಕು ಬ್ಲೌಸ್ನ, ಇವತ್ತು ಕಸ್ಟಮರ್ಸ್ ಉಳಿಸ್ಕೊಂಡ್ರೆ ನಾಳೆ ನಮಗೆ ಮತ್ತೆ ಕೊಡ್ತಾರೆ ಬ್ಲೌಸ್ಗಳ್ನ, ಇಲ್ಲಾಂದರೆ ಬೇರೆಯವ್ರಿಗೆ ಕೊಡ್ತಾರೆ, ಕಸ್ಟಮರ್ನ ಕಳ್ಕೊಬೇಕಾಗುತ್ತೆ, ಬೇಜಾರಾಗುತ್ತೆ ಅನ್ನೋದು ಅವ್ರು ಅನ್ಕೋತಾರೆ ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅವಾಗ ಬಂದಂಗೆ ಏನಾಗುತ್ತೆ, ನಮಗೆ ಬೇಜಾರು ಹೋಗುತ್ತೆ. ನಾನು ಇರೋಣ ಒಂದು ಡಿಸೈನ್ ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನ ಕಟ್ ಮಾಡಿ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ ಡಿಸೈನು ಇಟ್ಟು ಅದು ನಾನೆಲ್ಲ ಸ್ಟಿಚ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಎಲ್ಲ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಬೇಜಾರು ಅನ್ನೋದೇ ಹೊರಟಾಯ್ತು ನನಗೆ. ಅಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರು ಕೂಡ ನಾನು ನೀರು ಕುಡಿತಾ ಇರಬೇಕು. ಯಾಕಂದರೆ ನಾನು ನೀರು ಕುಡಿದಷ್ಟು ಇದು, ಇಲ್ಲಾಂದರೆ ನನಗೆ ಪೆಡಲ್ ಒತ್ತೋದ್ರಿಂದ ತುಂಬ ಸುಸ್ತಾಗುತ್ತೆ. ಕೆಲವ್ರಿಗೆ ಏನೂ ಇಲ್ಲ, ಒತ್ತುತ್ತಾ ಇರ್ತಾರೆ. ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಪಕ್ಕದಲ್ಲೇ ನೀರು ಇಟ್ಕೊಂಡಿದ್ದೆ. ನೀರು ಕುಡಿತಾ ನಾನು ಸ್ಟಿಚ್ ಮಾಡಿಕೊಂಡೆ. ಅದೇ ಹೇಳಿದ್ನಲ್ಲ, ಒಂದು 10 ನಿಮಿಷ ಬೋರ್ ಅನ್ನೋದಾಯಿತು. ಆಮೇಲೆ ನಾನು ಮಿಷಿನ್ ಮೇಲೆ ಕೂತ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಏನೋ ಗೊತ್ತಿಲ್ಲ, ಅದ್ರ ಪ್ರಭಾವನೋ ಇಲ್ವೋ, ನನ್ನ ಮನಸ್ಸಲ್ಲಿ ಏನಾದ್ರು ಕೊಡಬೇಕು, ಬೇಗ ಕೊಡೋಣ ಅಂತ ಅನ್ನಿಸ್ತೋ, ಎಲ್ಲ ಮಿಷಿನ್ ಮೇಲೆ ಕೂತ್ಕೊಂಡಿರೋ ಪ್ರಭಾವನೋ ಏನೋ ಗೊತ್ತಿಲ್ಲ, ಬೇಜಾರೆಲ್ಲ ಹೊರ್ಟೋಯ್ತು. ಸ್ಟಾರ್ಟಿಂಗ್ ನೀವು ಕೂಡ ಏನು ಮಾಡಿ ಅಂತಂದರೆ, ನಿಮ್ಗೇನಾದ್ರು ಬೇಜಾರಾಯಿತು ಅಂತಂದರೆ ಒಂದು 10 ನಿಮಿಷ ಕೂತ್ಕೊಬಿಡಿ ಮಿಷಿನ್ ಮೇಲೆ, ಏನಾಗಲ್ಲ. ಕೂತ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಆಗುತ್ತೆ. ತುಂಬ ಅಂದರೆ ಸುಸ್ತಾಗ್ತಾ ಇರುತ್ತೆ ಅನ್ನೋರು ಏನು ಮಾಡಿ ಅಂದರೆ, ವಾಟರ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಬೇಕು, ನೀರು ಬೇಕು ಅಂತ ಅನಿಸುತ್ತೆ ಕುಡೀರಿ, ಇಲ್ಲ ಅಂತಂದರೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಪಕ್ಕದಲ್ಲೇ ಇಟ್ಕೊಂಡು. ನಮ್ಮ ತುಂಬ ಸುಸ್ತಾಗಿರೋರು ಕೂಡ ಒಂದು ಲೆಮನ್ ಜ್ಯೂಸ್ ಕುಡಿತು ಅಂತಂದರೆ ಬಾಡಿಗೆ ಹೆಲ್ತ್ ಆಗುತ್ತೆ, ಸುಸ್ತೆಲ್ಲ ಹೋಗುತ್ತೆ. ಅದಕ್ಕೇ ನಾವು ಒಂದು ದೇವಸ್ಥಾನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ, ಮಾದೇಶ್ವರನ ಬೆಟ್ಟದಲ್ಲಿ ನಾಗಮಲೆಗೆ ಹೋಗ್ಬೇಕಾದ್ರೆ ಮಜ್ಜಿಗೆ ಮತ್ತು ಮಜ್ಜಿಗೆ ಮತ್ತು ಶರ್ಬತ್ ಇಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ಶರ್ಬತ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನಮಗೆ ಸುಸ್ತನ್ನ ಕಡಿಮೆ ಮಾಡುತ್ತೆ. ಅಂದರೆ ಎನರ್ಜಿ ಥರ ಬರುತ್ತೆ. ನಮಗೆ ಬಾಯೆಲ್ಲ ಒಣಗ್ತಾ ಇರುತ್ತಲ್ವಾ, ನಮ್ಮ ಮೈಯಲ್ಲಿ ನೀರಿನಂಶ ಕಡಿಮೆ ಇತ್ತಿದಂಗೆ ಏನಾಗುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀರು ಕುಡಿದ್ರೆ ಸುಸ್ತು ಕಡಿಮೆ ಆಗುತ್ತೆ. ದಣಿದು ಬಂತಾರಲ್ಲ ಅವಾಗ ಸುಸ್ತಾಗುತ್ತೆ ನೀರು ಕೊಟ್ಟರೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾಕಂದರೆ ತುಂಬ ಹೊಲಿತಾ ಇರ್ತೀರ, ಪೆಡಲೆಲ್ಲ ಒತ್ತುತ್ತಾ ಇರ್ತೀರಲ್ವ, ಅದಕ್ಕೋಸ್ಕರ ಸುಸ್ತಾಗ್ತಾ ಇರುತ್ತೆ. ನೀವು ಪಕ್ಕದಲ್ಲಿ ನೀರು ಇಟ್ಕೊಂಡು ಕುಡೀರಿ, ಇಲ್ಲ ಅಂತಂದರೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ, ಸುಸ್ತಲ್ಲಿ ಹೋಗುತ್ತೆ. ನಾನು ಕೂಡ ಇದೇ ಥರ ಟ್ರಿಕ್ಸ್ ಯೂಸ್ ಮಾಡೋದು. ತುಂಬ ಸುಸ್ತಾಯಿತು, ಬೋರ್ ಆಯಿತು ಅಂತಂದರೆ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಟಯರ್ಡ್ ಕೂಡ ಆಗಲ್ಲ, ನೀವು ಕೂಡ ಹೊಲಿಬೋದು. ನಾನು ಹಿಂಗೆ ಮಾಡಿ 2 ಅವರ್ಸ್ ತೊಗೊಂಡು ನೀವೇ ನೋಡ್ತಾ ಇರ್ಬೋದು ಬ್ಲೌಸು ಎಷ್ಟು ದೊಡ್ಡದಿದೆ ಅಂತ. ನೀವು ಕೇಳ್ಬೋದು ಎಷ್ಟು ದಪ್ಪ ಇದ್ದಾರೆ ಅವರು ಅಂತ, ಹೇಳ್ಬಾರ್ದು ಅದನ್ನೆಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಬ್ಲೌಸು ಅಂತ. ನಾನು ಸ್ಟಿಚ್ ಆಗ್ತಾ ಇರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ. ಜಾಯಿಂಟ್ ಮಾಡ್ಕೊಳ್ಳೋದೇ ತುಂಬ ಟೈಮ್ ಹಿಡಿತು ಅಂತ. ಇದೇ ಥರ 2 ಬ್ಲೌಸು ಒಬ್ರದ್ದೇ ಇರೋದ್ರಿಂದ ನಾನು ಎಲ್ಲನೂ ಅಟ್ಯಾಚ್ ಮಾಡಿಕೊಂಡು ಸಿಂಪಲಾಗಿ ಒಂದು ಬೋಟ್ ನೆಕ್ ಇಟ್ಟಿದ್ದೀನಿ. ನೋಡ್ಕೋಬೋದು ನೀವೇ ಯಾವ ಥರ ಇಟ್ಟಿದ್ದೀನಿ ಅಂತ. ನೆಕ್ ಡಿಸೈನ್ನ ಸಿಂಪಲಾಗಿಟ್ಟು ಎಲ್ಲ ಫುಲ್ಲು ಒಮ್ಮೆಗೆಲ್ಲನೂ ಅಟ್ಯಾಚ್ ಮಾಡಿ ಕೊನೆಗೂ ಸಾಕಪ್ಪ ಅಂತ ಅನ್ನಿಸ್ಲಿಲ್ಲ. ಕೆಲವ್ರಿಗೆ ಅನಿಸುತ್ತೆ ಹೆಲ್ತ್ ಇಶ್ಯೂ ಆದರೆ, ಅಯ್ಯೋ ಮುಗೀತಲ್ಲಪ್ಪ ಸಾಕಪ್ಪ ಅಂತ ಅನಿಸುತ್ತೆ. ನನಗೆ ಸಾಕಪ್ಪ ಅಂತ ಅನ್ನಿಸ್ಲಿಲ್ಲ. ಇದು ಮುಗಿದ ತಕ್ಷಣ ಫಸ್ಟ್ ಒಂದು 5 ನಿಮಿಷ ಬ್ರೇಕ್ ತೊಗೊಂಡೆ. ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಮತ್ತು ಗೋಲ್ಡ್ ಕಲರ್ ಸ್ಟಿಚ್ ಆದಮೇಲೆ ಬ್ಲ್ಯಾಕ್ ಕಲರ್ ಇತ್ತು, ಅದು ರೌಂಡ್ ಶೇಪ್ ಇಟ್ಬಿಟ್ಟು, ಟ್ಯಾಗ್ ನಾನೇ ತರಿಸಿದ್ದೆ ಅಂಗಡಿಯಿಂದ, ರೌಂಡ್ ಶೇಪೆಲ್ಲ ಇಟ್ಬಿಟ್ಟು ನೀಟಾಗಿ ಏನು ಮಾಡಿದೆ ನಾನು ಅಂತಂದರೆ, ಅದು ಬ್ಲ್ಯಾಕು ಕೂಡ ಸ್ಟಿಚ್ ಮಾಡಿದೆ. 2 ಕೂಡ ಸ್ಟಿಚ್ ಮಾಡೋಕ್ಕೆ ನನಗೆ 4 ಗಂಟೆ ಟೈಮ್ ಹಿಡಿತು. ಫಸ್ಟು ಮೊದಲು ಕುತ್ಕೊಳ್ಳೋಕೆ ಮುಂಚೆ ಬೋರ್ ಆಗ್ತಾಯಿತ್ತು ಹೊರತು, ಮಿಷಿನ್ ಮೇಲೆ ಕೂತ್ಕೊಂಡ್ಮೇಲೆ ಯಾವುದೇ ರೀತಿ ಬೋರ್ ಆಗಲಿಲ್ಲ. ಮಿಷಿನು ಅಂತಂದರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ಬೇಜಾರಾಯಿತು ಅನ್ನೋದು ಬಿಟ್ಟು, ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಮಿಷಿನನ್ನು ಚೆನ್ನಾಗಿ ಇಟ್ಕೊತಾ ಇರ್ತೀನಿ. ನಾನು ಯಾವುದೇ ರೀತಿ ಮೇಲೆ ಕಸ ಆಗಲಿ, ಬಟ್ಟೆಗಳಾಗಲಿ, ಪೇಪರ್ಗಳಾಗಲಿ ಇಡಲ್ಲ. ನಾನೆಲ್ಲ ನೀಟಾಗಿ ಇಟ್ಟಿರ್ತೀನಿ. ನಾನು ಬ್ಲೌಸ್ ಫಿನಿಶ್ ಆದಮೇಲೆ ನಾನು ಅವಾಗವಾಗ ಆಯಲ್ ಹಾಕ್ತಾಯಿರ್ತೀನಿ ಮಿಷಿನ್ಗೆ, ಯಾವುದೇ ರೀತಿ ಸೌಂಡು ಬರಲ್ಲ.
ಯಾವುದೇ ರೀತಿ ನನ್ನ ಮಿಷಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಕೂಡ ಆಗೋಲ್ಲ, ನೀಟಾಗಿ ಬರ್ತಾ ಇರುತ್ತೆ. ಹೊಲಿಗೆನೂ ಕೂಡ ಜಾಸ್ತಿ ಕಟ್ಟಾಗಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹೊಲಿಗೆ ಪದೇ ಪದೇ ಕಟ್ಟಾಗೋದ್ರಿಂದ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ, ಹೊಲಿಯೋಕ್ಕೇ ತುಂಬ ಬೇಜಾರಾಗ್ತಾ ಇರುತ್ತೆ. ಹೋಗಪ್ಪ ದಾರ ಪದೇ ಪದೇ ಕಟ್ಟಾಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಂಡು ಬಿಟ್ಟೇ ಬಿಡ್ತಾರೆ. ಬಟ್ ಈ ಮಿಷಿನ್ ತುಂಬ 10 ವರ್ಷ ಆಯಿತು. 10 ವರ್ಷದಿಂದ ನನ್ನ ಮಿಷಿನು ನನಗೆ ಅನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ನಾವು ಯಾವಾಗ ಹೋಗಿ ಹಾಸ್ಪಿಟ್ಲಲ್ಲಿ ಯಾವ ಥರ ಮಗುನ ಜನರಲ್ ಚೆಕಪ್ ಮಾಡಿಸ್ತೀವಿ, ಅದೇ ಥರ ನನ್ನ ಮಿಷಿನು ಕೂಡ ನಾನು ಯಾವಾಗಲೂ ಹೋಗಿ ಜನರಲ್ ಚೆಕಪ್ ಮಾಡಿಸ್ತಾನೆ ಇರ್ತೀನಿ. 1-2 ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ನಾನು ಜನರಲ್ ಚೆಕಪ್ ಮಾಡಿಸ್ತೀನಿ. ಏನಕ್ಕಂದರೆ ಏನಾದ್ರು ಇಶ್ಯೂ ಐತೆ ಅಂತಂದರೆ ಅಲ್ಲೇ ಚಿಕ್ಕದು ಇದರಲ್ಲೇ ಚಿಕ್ಕದು ಪ್ರಾಬ್ಲಮ್ ಆಗಿದ್ದಾಗೆ ಸಾಲ್ವ್ ಮಾಡ್ಕೋಬೇಕು ಅಂತ. ಈ ಥರ ನಿಮಗೂ ಬೋರ್ ಆಯಿತು ಅಂತಂದರೆ ಈ ಥರ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ಳಿ. ಅಂತಂದರೆ ಒಂದು 10 ನಿಮಿಷ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಒಂದು 10 ನಿಮಿಷ ಸುಮ್ಮನೆ ನಿಮ್ಮ ಮನೇಲೇ ಟೈಮ್ ಪಾಸ್ ಮಾಡ್ಕೊಳ್ಳಿ. 10 ನಿಮಿಷ ಮಿಷಿನ್ ಮೇಲೆ ಕೂತ್ಕೊಂಡು ಸುಮ್ಮನೆ ಹೊಲಿತಾ ಇರಿ. ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಮನಸ್ಸಲ್ಲಿ ಬೋರ್ ಅನ್ನೋದೇ ಹೊರಟೋಗುತ್ತೆ. ಎಷ್ಟೇ ಹೇಳ್ತಿದ್ರೆ ಸುಸ್ತಾಯಿತು ಅಂತಂದರೆ ಹೇಳಿದ್ನಲ್ಲ, ಒಂದು ಲೆಮನ್ ಜ್ಯೂಸ್ ಕುಡೀರಿ, ಇಲ್ಲ ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ, ಇಲ್ಲ ಮಜ್ಜಿಗೆ ಕುಡೀರಿ. ಮಜ್ಜಿಗೆಗಿಂತೂ ಬೆಟರ್ ಅಂತಂದರೆ ಲೆಮನ್ ಜ್ಯೂಸ್ ಆಗಲ್ಲ ನನಗೆ ಅನ್ನೋರು ನೀರು ಕುಡೀರಿ. ನೀರು ಕುಡಿದ್ರೂ ಕೂಡ ಸುಸ್ತು ಅನ್ನೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾನಂತೂ ಯಾವುದೇ ರೀತಿ ಲೆಮನ್ ಜ್ಯೂಸ್ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ. ನಾನು ಯಾವಾಗಲೂ ವಾಟರ್ ಬಾಟಲ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ, ಯಾವಾಗಲೂ ವಾಟರ್ನ ಕುಡಿತಾ ಇರ್ತೀನಿ. ಬಾಟಲ್ ಆದರೂ ಸರಿ, ಒಂದು ಚೆಂಬ ಸರಿ ಇಟ್ಕೊಂಡಿರ್ತೀನಿ ನೀರು ಕುಡಿಯೋಕ್ಕೆ. ನೀರು ಕುಡಿತಾ ನಾನು ಯಾವಾಗಲೂ ಬ್ಲೌಸ್ನ ಹೊಲಿತೀನಿ. ಇಲ್ಲ ಅಂತಂದರೆ ನಾವು ದಿನಕ್ಕೆ 5-6 ಬ್ಲೌಸ್ ಆಗಿರ್ಬೋದು, ಒಂದೊಂದು ದಿನ 10 ಬ್ಲೌಸ್ ಹೊಲಿಬೇಕಾಗುತ್ತೆ. ಅಂಥ ಟೈಮಲ್ಲೆಲ್ಲ ನೀರಿಲ್ಲ ಅಂತಂದರೆ ಆಗಲ್ಲ. ಒಟ್ಟಿನಲ್ಲಿ ಕುತ್ಕೊಂಡು ಕಂಟಿನ್ಯೂಸ್ ಆಗಂತೂ ಹೊಲಿಯೋಕ್ಕಾಗಲ್ಲ. ಒಂದು 5 ನಿಮಿಷ ಬ್ರೇಕ್ ತೊಗೊಂಡ್ರೂ ಕೂಡ, ಅಂದರೆ ನಾನು ಜಾಸ್ತಿ ಬ್ಲೌಸ್ ಇತ್ತು ಅಂತಂದರೆ ನಾನು ಮಿಷಿನೇ ಯೂಸ್ ಮಾಡ್ತೀನಿ. ಕಾಲೆಲ್ಲ ಸೇದ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಪೆಡಲ್ ಯೂಸ್ ಮಾಡೋದು. ಯಾವುದೇ ರೀತಿ ಮಿಷಿನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ಯೂಸ್ ಮಾಡೋದು. ಇವತ್ತು ಎಮರ್ಜೆನ್ಸಿ ಇತ್ತು ಅಂದರೂ ಕೂಡ ನಾನು ಏನು ಮಾಡಿದೆ ಅಂತಂದರೆ, ಒಂದು 5 ನಿಮಿಷ ಹಾಕೊಂಡ ತಕ್ಷಣ ಕಾಲು ನೋವು ಬಂದ್ಬಿಡ್ತು ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದೆ, ಅದನ್ನು ತೆಗೆದುಬಿಟ್ಟು ನಾನು ಪೆಡಲ್ನೇ ಹಾಕ್ಕೊಂಡು ನಾನು ಪೆಡಲಲ್ಲೇ ಫುಲ್ ಎಲ್ಲನೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡೆ ನೀಟಾಗಿರುತ್ತೆ ಅಂತ. ಪೆಡಲೆಲ್ಲ ಒತ್ತು ಅಂತಂದರೂ ನಿಮಗೂ ಕಾಲಿಗೆ ವ್ಯಾಯಾಮ ಆದಂಗೆ ಆಗುತ್ತೆ. ಮೋಟ್ರ್ ಆದರೆ ಮಡಿಕೋ ಕೂತಿರ್ತೀವಿ ಅಷ್ಟೇ ಹೊರ್ತು, ಪೆಡಲ್ ಒತ್ತು ಅಂತಂದರೆ ನಿಮಗೆ ಕಾಲಿಗೆ ವ್ಯಾಯಾಮ ಆದಂಗೂ ಕೊಡುತ್ತೆ. ತುಂಬ ದಪ್ಪ ಇರೋರು ಕೂಡ ಸಣ್ಣ ಆಗೋಕ್ಕೂ ಹೆಲ್ತ್ ಆಗುತ್ತೆ. ಆಮೇಲೆ ಕಾಲಲ್ಲೆಲ್ಲ ರಕ್ತ ಆಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಮಂಡಿ ಇಟ್ಕೋತಾ ಇರುತ್ತೆ, ಆ ಥರ ಈ ಥರ ಮಂಡಿ ನೋವು ಬರುತ್ತೆ, ಹಂಗೆ ಹಿಂಗೆ ಅಂತಾರೆ. ಯಾವುದೇ ರೀತಿ ಪೆಡಲ್ ಒತ್ತೋದ್ರಿಂದ ಮಂಡಿ ನೋವು ಬರೋಲ್ಲ. ಯಾಕಂದ್ರೆ ನಾನು ಪೆಡಲ್ ಒತ್ಕೊಂಡೆ ಒಂದು 10-15 ಬ್ಲೌಸ್ ಹೊಲಿದಿದ್ದೀನಿ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಅದು ಹೇಳ್ತಾ ಇರೋದನ್ನ ಟ್ರಿಕ್ಸ್ ಅಂದರೆ ನೀರು ಕುಡೀರಿ. ನಮ್ಮ ಬಾಡಿಗೆ ಎಷ್ಟು ನೀರು ಕುಡಿತೀವಿ ಅಷ್ಟು ಒಳ್ಳೆಯದು ನಮಗೆ. ನೀರು ಕುಡಿತಾ ನೀವು ಕೂಡ ಬ್ಲೌಸ್ನ ಹೊಲಿತು ಅಂದರೆ ನಾನು ಒಂದು 10-15 ಬ್ಲೌಸ್ ಇತ್ತು ಅಂತಂದರೆ ಪಕ್ಕದಲ್ಲಿ ನನಗೆ 2 ಲೀಟ್ರ್ 3 ಲೀಟ್ರ್ ನೀರು ಇರಲೇಬೇಕು. ಏಕೆಂದರೆ ನೀರು ಕುಡಿಬೇಕು, ನಾನು ಬ್ಲೌಸ್ ಹೊಲಿಬೇಕು. ಇಲ್ಲ ಅಂತಂದರೆ ನನಗೆ ಆಗಲ್ಲ. ಯಾವುದೇ ರೀತಿ ತುಂಬ ಒಂಥರ ಸುಸ್ತಾಗ್ಬಿಡ್ತೀನಿ. ಸುಸ್ತಾಯಿತು ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೇ ರೀತಿ ಮಿಷಿನ್ ಮೇಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಬ್ಲೌಸು ಹೊಲಿಯೋಕ್ಕಾಗಲ್ಲ, ಮನೇಲಿರೋ ಕೆಲಸನೂ ಮಾಡೋಕ್ಕಾಗಲ್ಲ. ಅವತ್ತು ನಾನು ಮನೇಲಿ ಕೆಲಸನೇ ಮಾಡಿಲ್ಲ. ಅವತ್ತು ಬ್ಲೌಸ್ ಕೊಡಬೇಕಲ್ಲ ಅಂದ್ಬಿಟ್ಟು ಬೋರಲ್ಲೇ ಕೂತ್ಕೊಂಡೆ. ಬೋರೆಲ್ಲ ಹೊರಟೋಯ್ತು. 2 ಬ್ಲೌಸ್ ಹೊಲಿದ್ಬಿಟ್ಟು 2 ಬ್ಲೌಸ್ ಹೊಲಿದಾದ್ಮೇಲೆ ಮನೇಲಿರೋ ಕೆಲಸ ಎಲ್ಲ ಮಾಡಿಬಿಟ್ಟು ಆನಂತರ ನಾನು ಮತ್ತೆ ಮಲ್ಕೊಂಡಾದ್ಮೇಲೆ ನಮ್ಮ ಮನೆಯವ್ರ ನನ್ನ ಮಗ 4:15ಗೆ ಬರ್ತಾನೆ. ಅವ್ನು ಬರೋ ತನಕ ಫಿನಿಷ್ ಮಾಡಿದ್ದೆ. 2 ಬ್ಲೌಸ್ನ ಹೊಲಿದು 2 ಗಂಟೆಲಿ ಕೂತ್ಕೊಂಡು 4:15 ತನಕ ಒಂದಾಯಿತು ಅಷ್ಟೇ. ಆಮೇಲೆ ನೈಟು ಒಂದು 11:30 ತನಕ ಬಿಗ್ ಬಾಸ್ ನೋಡ್ತೀನಿ. ನಾನು ಈ ಟಿ ವಿಯಲ್ಲಿ ಬಿಗ್ ಬಾಸ್ ನೋಡ್ತಾನೆ ನಾನು ಜಾಸ್ತಿ ಟಿ ವಿ ನೋಡ್ತಾನೆ ಹೊಲಿತೀನಿ ನನ್ನ ಬಟ್ಟೆನ. ಬಿಗ್ ಬಾಸ್ ನೋಡ್ತಾ ನಾನೇನು ಮಾಡಿದೆ, ಆ ಬ್ಲೌಸ್ನು ಕೂಡ ಫಿನಿಷ್ ಮಾಡಿದೆ. ಒಂದೊಂದು ದಿನ ನಾನು ಬಂದುಬಿಟ್ಟು 15 ಬ್ಲೌಸ್ ಹೊಲಿದಾಗೂ ಇಷ್ಟು ಬೋರ್ ಆಗಿರಲಿಲ್ಲ ನನಗೆ. ಜಸ್ಟ್ ಇದೊಂದು ಬ್ಲೌಸು ಹೊಲಿಯೋಕ್ಕೆ ಕೂತ್ಕೊಳ್ಳೋಕ್ಕೆ ಎಷ್ಟು ಬೋರ್ ಆಯಿತು, ನಾನು 15 ಬ್ಲೌಸ್ ಹೊಲಿದಾಗೂ ಕೂಡ ನನಗೆ ಇಷ್ಟು ಬೋರ್ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಮಿಷಿನ್ ಮೇಲೆ ಕೂತ್ಕೋಬೇಕಾದ್ರೆಲ್ಲ ತುಂಬ ಖುಷಿಯಾಗಿ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ. ಹೊಲಿದ್ಬಿಡೋಣ, ಮಡಿಕೊಂಡ್ರೆ ನಾಳೆ ದಿನ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಖುಷಿಯಿಂದನೇ ಕೂಡ ನಾನು ಇದು ಮಾಡ್ಕೊತೀನಿ. ನನ್ನ ಮಗ ನೋಡಿ ಬಂದು ಆಲ್ರೆಡಿ ತಾನೇ ಬಟ್ಟೆ ಎಲ್ಲ ಬಿಚ್ಚಾಕಾಗಲಿಲ್ಲ ಅಂದರೆ ನನ್ನ ಹತ್ರ ಬಂದು ಕೇಳ್ಕೊಂಡು ಬಿಚ್ಚಿಸ್ಕೊಂಡು ಆನಂತರ ನಾನು ಬ್ಲೌಸ್ ಹೊಲಿದಾದ್ಮೇಲೆ ಊಟ ಮಾಡಿಸ್ತೀನಿ ಅಂದ್ಬಿಟ್ಟು ಒಂದು 10 ನಿಮಿಷ ಆಯಿತು. ಸ್ಟಿಚ್ಚೆಲ್ಲ ಮುಗಿಸಿ ಅವ್ನು ಬಟ್ಟೆ ಹಾಕೊಂಡು ಚೇಂಜ್ ಮಾಡೋ ತನಕ ಎಲ್ಲ ಮುಗಿಸಿ ನೀಟಾಗಿ ಏನು ಮಾಡ್ತೆ ಅಂದರೆ ಇದು ಮಾಡಿಕೊಟ್ಟೆ. ಅಲ್ಲಿ ನನ್ನ ಮಗ ನೋಡ್ತಾ ಇದೆ, ಮಮ್ಮ ಬಟ್ಟೆ ಬಿಚ್ಚು ಅಂತ. ಅವ್ನು ಬಂದುಬಿಟ್ರೆ ಏನಾಗಲ್ಲ ಇನ್ನೂ ಹೊಲಿಯೋಕ್ಕೆ. ಬಟ್ ಆದರೂ ಏನೂ ಮಾಡಲ್ಲ. ಅವ್ನು ನನ್ನ ಮಮ್ಮ ಆಟ ಆಡ್ತಾ ಇರ್ತೀನಿ, ಸ್ಟಿಚ್ ಮಾಡು ಅಂತಂದ. ನಾನೆಲ್ಲ ಇದು ಮಾಡಿಕೊಟ್ಟು ಸ್ಟಿಚ್ ಮಾಡಿಕೊಂಡೆ.
ಕೊನೆಗೂ ಫೈನಲ್ ಆಗಿ ನಾನೇನು ಮಾಡ್ದೆ ಅಂದರೆ ಬ್ಲೌಸ್ನ ನಾನು ರೆಡಿ ಮಾಡಿದೆ. ನಿಮ್ಗೆ ಬೇಜಾರಾಯಿತು ಅಂತಂದರೆ ಈ ಟ್ರಿಕ್ಸ್ ಫಾಲೋ ಮಾಡಿ ಸಾಕು, ಏನಿಲ್ಲ ಒಂದು 10 ನಿಮಿಷ ಮಿಷಿನ್ ಮೇಲೆ ಕೂತ್ಕೊಳ್ಳಿ, ಆಟೋಮೆಟಿಕ್ ಇದಾಗುತ್ತೆ. ಸುಸ್ತಾಗುತ್ತೆ ಅಂದರೆ ಏನು ಮಾಡಿ, ನೀರು ಕುಡೀರಿ, ಇಲ್ಲ ಅಂತಂದರೆ ಲೆಮನ್ ಜ್ಯೂಸ್ ಕುಡೀರಿ, ಆಟೋಮೆಟಿಕ್ಕಾಗಿ ನಿಮಗೂ ಕೂಡ ಸುಸ್ತಾಗೋದು ಕಡಿಮೆ ಆಗುತ್ತೆ. ನೀವು ಕೂಡ ದಿನಕ್ಕೆ ಒಂದು ನಂತರನೇ ನೀವು ಕೂಡ ಸಾಕು ದಿನಕ್ಕೆ ಒಂದು 5 ಬ್ಲೌಸ್ ಹೊಲಿರಿಲ್ಲ. ನಾನು ಇವಾಗ ಹೊಲಿತಾ ಇರೋದೇ ದಿನಕ್ಕೆ 2 ಬ್ಲೌಸ್, ಯಾಕಂದರೆ ನನಗೆ ಒಂದು ವಾರದಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಜಾಸ್ತಿನೂ ಕೂಡ ಹೊಲಿತಾ ಇಲ್ಲ, ಒಂದು 2 ಬ್ಲೌಸ್ ಹೊಲಿತಾ ಇದ್ದೀನಿ. ಅದ್ರ ಮಧ್ಯೆ ನಾನು ಕೆಲವು ಟಾಪ್ಗಳು ತಂದು ಕೊಡ್ತಾರೆ, ಇಟ್ಕೊಡಿ ಅಂತ ಟಾಪ್ಗಳೆಲ್ಲ ಸ್ಟಿಚ್ ಹಾಕ್ಕೊಡ್ತೀನಿ, ಅದು ಕೂಡ ಆಗುತ್ತೆ. ಇಲ್ಲಾಂದರೆ ಸೀರೆ ಫಾಲ್ಸ್ಗಳು ಕೇಳ್ತಾರೆ, ಸೀರೆ ಫಾಲ್ಸ್ಗಳು ಕೂಡ ನಾನು ಹಾಕ್ಕೊಡ್ತಾ ಇರ್ತೀನಿ. ಇದ್ರ ಮಧ್ಯೆ ಈ ಥರ ಮಾಡೋದ್ರಿಂದ ನಾನು ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಅಂದರೆ ನಿಮಗೆ ನೀವೇ ಕಲ್ತ್ಕೊಂತು ಅಂತಂದರೆ ನೀವು ಸ್ಟಿಚ್ ಮಾಡೋದನ್ನ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ಅಂದರೆ ಇದರಿಂದ ಟೈಲರಿಂಗಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂತಂದರೆ ಪ್ರಾಬ್ಲಮ್ಗಿಂತ ಎಲ್ಲರೂ ಕೆಲವ್ರು ಅಂತಾರೆ ಸಣ್ಣ ಆಗಿಬಿಡ್ತೀವಿ ಅಂತಾರೆ, ಯಾವುದೇ ರೀತಿ ಸಣ್ಣನೂ ಆಗೋಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಅವ್ರು ಯಾವ ಥರ ಫುಡ್ ತೊಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ, ಬೋರ್ ಆಯಿತು ಅಂತಂದರೆ ಇದೇ ರೀತಿ ಟ್ರಿಕ್ಸ್ ಫಾಲೋ ಮಾಡಿ, ಯಾವುದೇ ರೀತಿ ಬೋರ್ ಆಗೋಲ್ಲ. ನಾನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೆಂತ್ ಆಗಿದೆ ವಿಡಿಯೋ, ಲೆಂತ್ ಆದರೂ ಪರವಾಗಿಲ್ಲ. ನೀವು ಬೋರ್ ಹೋಗಬೇಕು ಅಂತಂದರೆ ನೀವು ಈ ಥರ ಇದು ಮಾಡಬೇಕು. ಮತ್ತು ಬ್ಲೌಸ್ ಹೊಲಿಯೋದು ಹೇಗೆ ಅನ್ನೋದು ಕೂಡ ಇದರಲ್ಲಿ ನೀವು ತಿಳ್ಕೊಬೋದು ನಾನು ಮಾಡಿರೋ ವೀಡಿಯೋದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ನಿಧಾನಕ್ಕೆ ಯಾವ್ಯಾವ ಥರ ಬ್ಲೌಸ್ ಹೊಲಿಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಲೈನಿಂಗ್ ಬ್ಲೌಸ್ ಸಿಂಪಲ್ಲಾಗಿ ಡೋರಿಗೆ ಕಟ್ಟೋದೆಲ್ಲನೂ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ, ನೀವು ನೋಡ್ಕೊಂಡು ಕೂಡ ಕಲ್ತ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.